6 ತಿಂಗಳ ಮೊಸಳೆ ಬಂತು ಕತೆಗೆ ಈಗ ಕ್ಲೈಮ್ಯಾಕ್ಸ್ ಸಿಗತ್ತಾ ಅನ್ನೋ ಕುತೂಹಲ ಇದೆ. ಕುರ್ಚಿ ಕದನ ಇತ್ಯರ್ಥಕ್ಕೆ ಹೈಕಮಾಂಡ್ ಪರಿಹಾರ ಸಿದ್ಧಪಡಿಸಿಕೊಂಡಿದೆಯಾ? ಕುರ್ಚಿ ಕದನ ಸಂಧಾನವ ಅಥವಾ ನಾಯಕತ್ವ ಬದಲಾವಣೆಯ? ಬಿಗ್ ಕ್ಲೈಮ್ಯಾಕ್ಸ್ಗೆ ಕರ್ನಾಟಕದ ರಾಜಕಾರಣ ಸಿದ್ಧವಾಗ್ತಾ ಇದೆ ಅಂತಲೇ ಈಗ ಹೇಳಲಾಗ್ತಾ ಇರುವಂಥದ್ದು. ಉಳಿದಿರೋದು 2 ವರ್ಷಗಳ ಅಧಿಕಾರ ಅವಧಿ. ಹೀಗಾಗಿ ಈಗ 6 ತಿಂಗಳಿಂದ ಏನು ಮೊಸಳೆ ಬಂತು ಅನ್ನೋ ಕತೆ ಇದೆ, ಅದಕ್ಕೆ ಕ್ಲೈಮ್ಯಾಕ್ಸ್ ಈಗ ಸಿಗತ್ತಾ? ಕುರ್ಚಿ ಕದನ ಸಂಧಾನದಲ್ಲಿ ಬಗೆಹರಿಯುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗಿಯೇ ತೀರುತ್ತಾ? ಇದು ಸದ್ಯದ ಕುತೂಹಲ. ನಾಯಕತ್ವ ಬದಲಾವಣೆ ಆದರೂ ಕೂಡ ಮತ್ತೆ ಪ್ರಶ್ನೆ ಇರುವಂಥದ್ದು, DK ಶಿವಕುಮಾರ್ ಅವರಿಗೆ ಒಲಿಯತ್ತಾ? ಯಾಕೆ ಅಂದರೆ CM ಆಪ್ತ ಬಣದ ಸಚಿವರು ಒಂದಷ್ಟು ಜನ ಪರಮೇಶ್ವರ್ ಅವರ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರಿಗೆ ನಾಯಕತ್ವವನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಇದು ಸವಾಲು. ಆ ಸವಾಲನ್ನು ಮೆಟ್ಟಿ ನಿಲ್ಲೋದಕ್ಕೆ ಒಂದು ಸೂತ್ರವನ್ನು ಸಿದ್ಧಪಡಿಸಿಕೊಂಡಿದೆಯಂತೆ. ಆ ಸೂತ್ರ ಏನು ಅನ್ನುವ ಕುತೂಹಲ ಇದೆ. ಹೀಗಾಗಿ ಸಂಧಾನವನ್ನು ಮಾಡಿ ಯಥಾಸ್ಥಿತಿಯನ್ನು ಕರ್ನಾಟಕದಲ್ಲಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ ಅಥವಾ ನಾಯಕತ್ವ ಬದಲಾವಣೆಯನ್ನು ಮಾಡೋದಕ್ಕೇನೆ ಮುಂದಾಗಿದೆಯಾ? ನಾಯಕತ್ವ ಬದಲಾವಣೆಯನ್ನು ಮಾಡಿದ್ರೆ DCM DK ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕಟ್ಟತ್ತಾ? ಯಾಕೆ ಅಂದರೆ ಶೀಘ್ರದಲ್ಲೇ GBA ಚುನಾವಣೆ ಕೂಡ ಎದುರಿಸಬೇಕಾದಂತಹ ಸಂದರ್ಭ ಇದೆ. ಈಗಿರುವ ಸೂಚನೆಯ ಪ್ರಕಾರ, ಸುಪ್ರೀಂ ಕೋರ್ಟ್ ನೀಡಿರುವ ಸೂಚನೆಯ ಪ್ರಕಾರ ಆಗಸ್ಟ್ ತಿಂಗಳ ಒಳಗೆ ಎಲೆಕ್ಷನ್ಗಳು ಘೋಷಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆದರೆ ಅದಕ್ಕೂ ಕೂಡ ಕಾಲಾವಕಾಶವನ್ನು ಸರ್ಕಾರ ಕೇಳಿದೆ. ಈಗ ಆ ಕಾಲಾವಕಾಶ ಕೇಳಿದ ಮೇಲೆಯೇ ಜೂನ್ ಒಳಗಡೆ ಘೋಷಣೆ ಆಗಬೇಕಾಗಿದ್ದು ಆಗಸ್ಟ್ ಒಳಗಡೆ ಘೋಷಣೆಗೆ ಈಗ ಮುಂದೂಡಿಕೆ ಆಗಿರುವಂಥದ್ದು. ಅದಾದ ಮೇಲಾದರೂ ಚುನಾವಣೆ ನಡೆಯಲೇಬೇಕು. ಬೆಂಗಳೂರಿನ ಉಸ್ತುವಾರಿಯೂ ಆಗಿರುವಂಥದ್ದು KPCC ಅಧ್ಯಕ್ಷರೂ ಆಗಿರುವ DCM DK ಶಿವಕುಮಾರ್ ಅವರು. ಆ ಸವಾಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸವಾಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು 2028ರ ಚುನಾವಣೆಯ ಸವಾಲು. ಆ ಸವಾಲನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ಮೆಟ್ಟಿ ನಿಲ್ಲತ್ತೆ, ಗೆದ್ದು ಬರುತ್ತೆ ಅನ್ನೋದಕ್ಕೆ ಉತ್ತರ ಬಹುಶಃ ಹೈಕಮಾಂಡ್ ಈಗ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಬಹುದು, ವಿಶ್ಲೇಷಿಸಬಹುದು. ಯಾಕೆ ಅಂದರೆ CM ಸಿದ್ದರಾಮಯ್ಯನವರ ನಾಯಕತ್ವವೂ ಕಾಂಗ್ರೆಸ್ಸಿಗೆ ಅನಿವಾರ್ಯ. ಹಾಗೆ DCM DK ಶಿವಕುಮಾರ್ ಅವರ ನಾಯಕತ್ವವೂ ಕೂಡ ಕಾಂಗ್ರೆಸ್ಸಿಗೆ ಅನಿವಾರ್ಯ. ಈ ಎರಡೂ ಅನಿವಾರ್ಯತೆಗಳ ನಡುವೆ ಎರಡನ್ನೂ ಸರಿದೂಗಿಸಿಕೊಂಡು ತಕ್ಕಡಿಯನ್ನು ಬ್ಯಾಲೆನ್ಸ್ ಹೇಗೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ರಾತ್ರಿ 7 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ CM ಸಿದ್ದರಾಮಯ್ಯ. ಅವರ ಜೊತೆಯಲ್ಲಿ ಅವರ ಆಪ್ತ ಸಚಿವರಾದಂತಹ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಹಾಗೆ ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ಅವರ ಆಪ್ತ ಬಣದ ಒಂದಷ್ಟು ಹಿರಿಯ ಸಚಿವರುಗಳು ತೆರಳುತ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.